ಈಗ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ಮೇಲೆ ಯಾವೆಲ್ಲ ಸೆಕ್ಷನ್ಗಳಲ್ಲಿ CBI ಚಾರ್ಜ್ ಶೀಟನ್ನು ಮಾಡಿತ್ತು ಸರ್? ಸರ್, ಕೊಲೆಗೆ ಸಂಚು ರೂಪಿಸಿರುವ ಇದರಲ್ಲಿ ಮುಖ್ಯವಾಗಿ ಶಿಕ್ಷೆಯಾಗಿದೆ. ಮತ್ತು ಈ ವೆಪನ್ಗಳನ್ನು ಬೇರೆ ಬೇರೆ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿರುವಂಥದ್ದಕ್ಕೆ ಎಲ್ಲವನ್ನು ಕೂಡ ಶಿಕ್ಷೆಯನ್ನು ಕೂಡ ಆಗಿದೆ. ಅದನ್ನು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಇನ್ನೊಂದು ಮುತ್ತತ್ತಿಗೆಯವರ ಒಂದು ಮಾಫಿ ಸಾಕ್ಷಿ ಏನಿದೆ ಅದು ಏನು ಅಲ್ಲಿಂದನೇ CBI ಒಂದು ರೀತಿ ಕೇಸ್ಗೆ ಒಂದು ಸ್ಟೇಜನ್ನು ಸೆಟ್ ಮಾಡುವಂಥ ರೀತಿಯಲ್ಲಿ ಪ್ರಾರಂಭ ಆಗುವಂಥದ್ದು. ಅವರು ಏನೆಲ್ಲ ಒಂದು ಬಾಯ್ಬಿಟ್ರು ಅಂತ ಸರ್? ಸರ್, ಕೇಸಿಗೆ ಸೆಟ್ ಆಗುವ ರೀತಿಯಲ್ಲಿ ಅಂತ ಅಲ್ಲ. ನಾವು ಸುಮಾರು ಇವರು PW10 ಅಂತೇಳಿ ನಾವು ಮುತ್ತಗಿಯವರನ್ನ ಸಾಕ್ಷಿ ವಿಚಾರಣೆ ಮಾಡಿರ್ತೀವಿ. ಯಾಕೆಂದರೆ ಮುತ್ತಗಿಯವರು ಕೂಡ ಇಲ್ಲಿ ಮೊದಲೊಮ್ಮೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅಪ್ರೂವರಿಗೆ ಅದು ರಿಜೆಕ್ಟ್ ಆಗುತ್ತೆ, ಆಮೇಲೆ ವಾಪಸ್ ಇದಾಗುತ್ತೆ. ಆ ನಂತರ ಅಪ್ಲಿಕೇಶನ್ ಹಾಕಿ ಇಲ್ಲಿ ಹೈಕೋರ್ಟಲ್ಲಿ ಮೊದಲಾಗಿರುವಂತಹ ಅಪ್ರೂವರ್ ಸರಿ ಅಂದರೆ ನಮ್ಮ ನ್ಯಾಯಾಲಯ ತಗೊಂಡಿರುವಂತಹ ಕೆಲವೊಂದು ಕಾನೂನು ತೊಡಕುಗಳು ಇದೆ ಅನ್ನುವ ಕಾರಣಕ್ಕೋಸ್ಕರ ಹೈಕೋರ್ಟಲ್ಲಿ ವಾಪಸ್ಸು ಅವಕಾಶವನ್ನು ಕೊಟ್ಟಿರೋದ್ರಿಂದ ವಾಪಸ್ ಅಪ್ಲಿಕೇಶನ್ ಹಾಕಿದ್ರು. ಅದರ ಮೇಲೆ ಇಲ್ಲಿ ನ್ಯಾಯಾಲಯದಲ್ಲಿ ಎವಿಡೆನ್ಸನ್ನೆಲ್ಲ ಕೊಟ್ಟು ಅದನ್ನು ಕೂಡ ನಾನೇ ಸುಮಾರು ಸುದೀರ್ಘವಾದಂತಹ ಎವಿಡೆನ್ಸು ಮುಖ್ಯ ವಿಚಾರಣೆಯನ್ನು ನಾನಿರುವಾಗಲೇ ಎಲ್ಲವನ್ನು ಕೂಡ ಎಳೆಯಾಗಿ ಅವರು ಮುತ್ತಗಿಯವರು ಬಿಚ್ಚಿಟ್ಟರು. ಯಾಕೆಂದರೆ ನಮ್ಮ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಏನಿದೆಯಾ ಅದಕ್ಕೆ ಸಹಕಾರ ರೀತಿಯಲ್ಲಿ ಅದು ಆ ರೀತಿ ಇತ್ತು. ಯಾಕೆಂದರೆ ತುಂಬ ಜನ ನನ್ನ ಹತ್ರನೂ ಕೇಳಿದರು, ಏನು ಇದರಲ್ಲಿ ಒಂದನೇ ಆರೋಪಿಗೇ ಅವನೇ ಕೊಲೆಗಡುಕ ಆಗಿದ್ರು ಕೂಡ ಅವನಿಗೆ ಅವನು ಬಚಾವಾದ ಅನ್ನುವಂತಹ ರೀತಿಗಳನ್ನು ಇತ್ತು. ಆದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಅಲ್ಲಿ ಏನು ಹೇಳುತ್ತಾ ಅಂತ ಹೇಳಿದರೆ, ನಿಮಗೆ ಎವಿಡೆನ್ಸ್ಗಳು ಇದೆಯಾ ಇಲ್ವಾ, ವೀಕ್ ಎವಿಡೆನ್ಸ್ ಇದ್ರೂ ಕೂಡ ಒಂದು ವೇಳೆ ಈ ಕೇಸೇ ಬಿದ್ದು ಹೋಗುತ್ತೆ ಅಂತ ಹೇಳುವಂತಹ ಸಂದರ್ಭ ಏನಾದರೂ ಇದ್ದರೆ ಒಬ್ಬ ಸಾಕ್ಷಿ ಕೊಲೆಗಡುಕನೇ ಅಥವಾ ಯಾರೋ ಒಬ್ಬ ಆರೋಪಿಯೇ ನಾನು ಕೃತ್ಯವನ್ನು ಎಸಗಿದ್ದು ಯಾವ ರೀತಿ ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಹೇಳಿ ಅದು ನಾಳೆ ಉಳಿದ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳುವುದಕ್ಕೆ ಕಾರಣ ಆಗಿಲ್ಲ ಅಂತ ಹೇಳಿದರೆ, ಇವರ ಎವಿಡೆನ್ಸಿಂದ ಆ ರೀತಿ ಶಿಕ್ಷೆಗೆ ಅವಕಾಶ ಇದೆ ಅಂತ ಹೇಳಿದರೆ ಆ 306 ಇರುವಂಥದ್ದನ್ನು ಕೂಡ ಆ ಪ್ರೊವಿಷನ್ ಇರುವಂಥದ್ದನ್ನು ಕೂಡ ಅದಕ್ಕೇನೋಸ್ಕರನೇ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಅವರಿಗೆ ಅಪ್ರೂವರ್ ಇದಾಯಿತು. ಸುಪ್ರೀಂ ಕೋರ್ಟ್ ತನಕ ಹೋದ್ರೂ ಕೂಡ ಸುಪ್ರೀಂ ಕೋರ್ಟಲ್ಲಿನೂ ಕೂಡ ಇದು ಸರಿಯಾಗಿದೆ ಅನ್ನುವ ರೀತಿಯಲ್ಲಿ ಬಂದಿದೆ. ಸರ್, ಈಗ ಅವ್ರಿಗೆ